ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು VB ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂಥ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನು ಮತ್ತು ಬದುಕುವ ಹಕ್ಕನ್ನು ಒಳಗೊಂಡಿದ್ದಂಥ ಕಾಯ್ದೆ. ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಲೀವ್, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಟು ದಿ ರೂರಲ್ ಪೀಪಲ್, ಆ ಉದ್ದೇಶ ಇಟ್ಕೊಂಡು ಆ ಕಾಯ್ದೆಯನ್ನು 2005ನೇ ಇಸ್ವಿನಲ್ಲಿ ತಂದಿದ್ರು. ಅದು ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನದ 73ನೇ ವಿಧಿಗೆ ತಿದ್ದುಪಡಿಯನ್ನು ತಂದು 73 ಮತ್ತು 74 ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಜಾರಿ ಮಾಡಿದರು ಇಡೀ ದೇಶದಾದ್ಯಂತ. ಅದರಲ್ಲಿ ಫಿಸಿಕಲ್ ರೆಸಲ್ಯೂಷನ್ ಅಂಡ್ ಪೊಲಿಟಿಕಲ್ ರೆಸಲ್ಯೂಷನ್, ಹಣಕಾಸಿನ ಅಧಿಕಾರ ಮತ್ತು ರಾಜಕೀಯ ಅಧಿಕಾರವನ್ನು ನೇರವಾಗಿ ಸ್ಥಳೀಯ ಚುನಾಯಿತ ಸರ್ಕಾರಗಳಿಗೆ ಕೊಟ್ಟಿದ್ದರು. ಮಹಾತ್ಮ ಗಾಂಧೀಜಿಯವರ ಕನಸು ಅಂತ್ಯೋದಯ ಮತ್ತು ಸ್ವರಾಜ್ಯದ ಪರಿಕಲ್ಪನೆ. ಭಾರತ ಹಳ್ಳಿಗಳ ನಾಡು, ಹಳ್ಳಿಯ ಉದ್ಧಾರವಾಗುವುದ ಹೊರತು ಭಾರತ ಉದ್ಧಾರ ಆಗಲ್ಲ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಬಲವಾದಂಥ ನಂಬಿಕೆ ಮತ್ತು ಆ ಕಡೆಗೆ ಆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದು ಗಾಂಧೀಜಿಯ ಉದ್ದೇಶ ಆಗಿತ್ತು. ಅಷ್ಟಕ್ಕೂ ಅವರು ದೇಶದ ಸ್ವಾತಂತ್ರ್ಯದ ನೇತೃತ್ವವನ್ನು ವಹಿಸಿ ಅಹಿಂಸಾತ್ಮಕ ಮಾರ್ಗವಲ್ಲದ, ಹಿಂಸೆಯನ್ನು ಪ್ರಚೋದನೆ ಮಾಡದ, ದ್ವೇಷವನ್ನು ಹರಡದೇನೆ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರನೇ ದೇಶವನ್ನು ದಾಸ್ಯದಿಂದ ಬಿಡಿಸಂಥವ್ರು. ಅದನ್ನು ಕಂಡಂಥ ಲಾರ್ಡ್ ಮೌಂಟನ್ ಬ್ಯಾಟನ್, ಲಾಸ್ಟ್ ಗವರ್ನರ್ ಆಫ್ ಇಂಡಿಯಾ, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಹೇಳಿದ್ದು, ನಾನು ಯೇಸು ಮುಖಾಂತರ ಒಬ್ಬ ದೇವರನ್ನು ಕಂಡಿದ್ದೆ, ಆದರೆ ಮಹಾತ್ಮ ಗಾಂಧಿಯವರನ್ನು ನಾನು ನೋಡಿ ಭೇಟಿ ಆದಮೇಲೆ ಇಬ್ಬರು ದೇವರಿದ್ದಾರೆ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಮಹಾತ್ಮ ಗಾಂಧಿಯವರು, ಐ ಬಿಲೀವ್ಡ್ ಅಪ್ ಟಿಲ್ ನೌ there is only one God in the form of Jesus Christ. Now after Mahatma Gandhiji led the freedom movement with a non-cooperation movement, I am seeing two gods. One is in Jesus Christ, the other one is Mahatma Gandhiji. ಅಂತ ಉದಾತ್ತವಾದಂಥ ದೇಹದ್ವೇಷಗಳನ್ನು, ಭಾರತದ ದಾಸ್ಯವನ್ನು ಮತ್ತು ಇಡೀ ಪ್ರಪಂಚಕ್ಕೆ ಹಿಂಸೆಯನ್ನೇ ಪ್ರಚೋದನೆ ಮಾಡದೇನೆ ಅಸಹಕಾರ ಮತ್ತು ಅಹಿಂಸಾತ್ಮಕ ಮಾರ್ಗಗಳ ಮೂಲಕ ದೇಶದ ಜನರನ್ನು ಬಿಡುಗಡೆ ದೇಶದ ಮಹಾತ್ಮ ಅವರು, ಫಾದರ್ ಆಫ್ ದಿ ನೇಷನ್, ಅವರ ಹೆಸರನ್ನೇ ಕಿತ್ತಾಕಿದ್ದಾರೆ. ಇಟ್ಸ್ ಎ ನ್ಯಾಷನಲ್ ಇನ್ಸಲ್ಟ್. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅಗೌರವ ತರುವಂಥ, ರಾಷ್ಟ್ರಕ್ಕೆ ಅಪಮಾನ ತರುವಂಥ ಕೆಲಸ ಇದು. ಮಹಾತ್ಮ ಗಾಂಧಿಯವರ ಹೆಸರಿನಿದ್ದಂಥ ಉದ್ಯೋಗ ಭರವಸೆನೇ ತೆಗೆದುಹಾಕಿದ್ದಂಥದ್ದು. ಈ ಸರ್ಕಾರ ಬಂದ ಮೇಲೆ ಅನೇಕ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಆದರೆ ದೇಶದ ಅಭಿವೃದ್ಧಿ, ಜನರ ಬದುಕು ಹಾಗೆ ಉಳಿದಿದೆ. ಈ ಉದ್ಯೋಗ ಭರವಸೆಯನ್ನು ಬದಲಾವಣೆ ಆದಮೇಲೆ ಇದರ ಪರಿಣಾಮ ಏನು? 3 ಹಂತಗಳಲ್ಲಿ ಇದನ್ನು ನಾವು ನೋಡ್ಬೋದು. 3ರಲ್ಲಿ ಒಂದು ಪೊಲಿಟಿಕಲ್,
ಇನ್ನೊಂದು ಎಕನಾಮಿಕಲ್, ಮತ್ತೊಂದು ಕಾನ್ಸ್ಟಿಟ್ಯೂಷನಲ್. ಈ ಒಂದು ಕಾಯ್ದೆ ಈ ಮೂರನ್ನು ಉಲ್ಲಂಘನೆ ಮಾಡುತ್ತೆ. ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್. ಇನ್ ಎ ಕೋಆಪರೇಟಿವ್ ಫೆಡರಲಿಸಮ್, ಒಂದು ರಾಷ್ಟ್ರೀಯ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ಒಂದು ಯೋಜನೆಯನ್ನು ತಯಾರು ಮಾಡುವಾಗ ರಾಜ್ಯವನ್ನು ಕನ್ಸಲ್ಟ್ ಮಾಡಿ ಇಂಥ ಒಂದು ಯೋಜನೆ ಅದರ ಒಪಿನಿಯನ್ನ ಪಡೆದು ಇದನ್ನು ಮಾಡಬೇಕಾಗಿತ್ತು. ಇನ್ನೊಂದು, ಈ ಯೋಜನೆ ನೇರವಾಗಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು 90%. ಈಗ 60-40 ರೇಷಿಯೋದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. 60-40 ರೇಷಿಯೋ. ಸೊ ಫೈನಾನ್ಸ್ ಕಮಿಷನ್ ಮಾಡಿ ಯಾವ ಥರ ಡೆವಲ್ಯೂಷನ್ ಮಾಡಬೇಕು ಅಂತ ಹೇಳೋದನ್ನ ಉಲ್ಲಂಘನೆ ಆಗಿದೆ. ಸಂವಿಧಾನದ 258 ಮತ್ತು ಸಂವಿಧಾನದ 281 ಕಾಯ್ದೆಗಳು ರೈಟ್ ಟು ವರ್ಕ್ ಅಂಡ್ ದಿ ಕೋಆಪರೇಟಿವ್ ಫೆಡರಲಿಸಮ್ ಟೋಟಲಿ ಈಸ್ ಬೀಂಗ್ ವೈಲೇಟೆಡ್. ಇದರ ಉದ್ದೇಶ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯಿಂದ ರಾಜ್ಯವನ್ನು ಲೆಕ್ಕಕ್ಕೆ ತಗೊಳ್ದೇನೆ ನಾವು ಹೇಳಿದ ರೀತಿ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ, ಪೊಲಿಟಿಕಲಿ ಯಾವ ವಿಕೇಂದ್ರೀಕರಣ ಇದೆ, ಗ್ರಾಮ ಸಭೆ, ಪಂಚಾಯಿತಿ ಯೋಜನೆಗಳು, ಆ ಪಂಚಾಯಿತಿ ಚುನಾಯಿತರೆ ಮಾಡಿ ಅವ್ರಿಗೆ ಏನು ಕೆಲಸ ಬೇಕು ಅನ್ನೋದು ಆಯ್ಕೆ ಮಾಡಿಕೊಂಡು ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ನೇರವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಪಿಕ್ ಆ್ಯಂಡ್ ಚೂಸ್ ದಿ ಪಂಚಾಯತ್. ಕಾಂಟ್ರಾಕ್ಟ್ಗೆ ಪ್ರವೇಶ ಇಲ್ಲ. ಇವ್ರು ಆಯ್ಕೆ ಮಾಡಿದಂಥ ಎಲ್ಲಕ್ಕೂ ಎಲ್ಲ ಕಾಲದಲ್ಲೂ ಕೆಲಸ ಸಿಗ್ತಾಯಿತ್ತು ದೇಶದ ಎಲ್ಲ ಕಡೆ. ಈಗ ಇವರು 60 ದಿನ ಸುಗ್ಗಿ ಕಾಲ ಬಂದಾಗ ಕೆಲಸ ಕೊಡಬಾರ್ದು ಅಂತ ಹೇಳಿದ್ದಾರೆ ಈ ಕಾಯ್ದೆನಲ್ಲಿ. ಮೊದಲು ಇದಿರಲಿಲ್ಲ. ಎಲ್ಲ ಕಾಲದಲ್ಲೂ ಕೆಲಸ ಕೇಳಿದ 15 ದಿನದೊಳಗಡೆ ಕೆಲಸ ಕೊಡಲೇಬೇಕಾಗಿತ್ತು. 100 ದಿನ ಕೆಲಸ ಇಲ್ಲದೇ ಇದ್ದಾಗ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕಾಯಿತು ಫೈನಾನ್ಸಲ್ಲಿ. ಇದನ್ನು ಲೇಬರ್ ಮಿನಿಮಮ್ ಏಜಸ್ನ ವೈಲೇಟ್ ಮಾಡಿದ್ರೆ ₹400 ಏನು ಕೊಡ್ಬೇಕಂತ ವೈಲೇಟ್ ಮಾಡಿದ್ದಾರೆ. ಮತ್ತು ಗ್ರಾಮ ಸಭೆಗೆ, ಪಂಚಾಯತ್ಗಳಿಗೆ ಏನು ಅಧಿಕಾರ ಇಲ್ಲ. ಅವ್ರು ಯಾವ ಬೇಕೋ ಅದನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕಾಗುತ್ತೆ. 60% ಅವ್ರು ಕೊಟ್ಟರೆ, ಈಗ ಆಲ್ರೆಡಿ GST ನಮಗೆ ಕೊಡಬೇಕಾದ 4 ಲಕ್ಷ ತೆರಿಗೆ ಕೊಡ್ತಾ ಇದ್ದೀವಿ. ನಮಗೆ ಕೊಡ್ತಕ್ಕಂಥದ್ದು ಫ್ಯೂ ಪರ್ಸೆಂಟೇಜ್, ಸಾವಿರಾರು ಕೋಟಿ ನಮ್ಗೆ ಕೊಡಬೇಕಾದ ತೆರಿಗೆ ಕೊಡ್ತಾ ಇಲ್ಲ. ವಿ ಆರ್ ಇನ್ ಎ ವೆರಿ ಬ್ಯಾಡ್ ಶೇಪ್ ಇನ್ ದಿ ಸ್ಟೇಟ್. ಕೇಂದ್ರ ಸರ್ಕಾರ GST ಲಾಗೂ ಆಗಿ ಇವೆಲ್ಲವೂ ಕೂಡ ಇಡೀ ಒಂದು ಬಡ ಜನರೇನಿದ್ರು ದೇಶದ ಯಾವುದೇ ಭಾಗದಲ್ಲಿ ಉದ್ಯೋಗ ಬಯಸಿದ್ರೆ 100 ದಿನ ಕೆಲಸ ಸಿಗ್ತಾ ಇತ್ತು. ಹೊಲ ರಿಪೇರಿ ಮಾಡ್ತಾಯಿದ್ರು, ದನದ ಕೊಟ್ಟಿಗೆ ಮಾಡ್ಕೊತಾ ಇದ್ರು, ಮನೆಗಳನ್ನು ಮಾಡ್ಕೊತಾ ಇದ್ರು, ಬದುಗಳನ್ನು ಮಾಡ್ತಾಯಿದ್ರು, ಹೊಲಕ್ಕೆ ಹೋಗೋ ರಸ್ತೆ ಮಾಡ್ತಾಯಿದ್ರು. ಈಗ ಯಾವುದಕ್ಕೂ ಅವಕಾಶ ಇಲ್ಲ. ಈಗ ಇದು ಯಾವುದಕ್ಕೂ ಅವಕಾಶ ಇಲ್ಲ. ದಿ ಪ್ರೋಗ್ರಾಮ್ ಈಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ದಿ ಪ್ರೋಗ್ರಾಮ್ ಈಸ್ ಕನೆಕ್ಟೆಡ್ ವಿತ್ ದಿ ಕಾಂಟ್ರಾಕ್ಟರ್ಸ್. ಹೀಗಾಗಿ ಇವರು ಗ್ರಾಮೀಣ ಸ್ವರಾಜ್ಯದ ಕಲ್ಪನೆ, ಅಂತ್ಯೋದಯ, ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ನೇತೃತ್ವದ ಗಾಂಧೀಜಿ ಹೆಸರನ್ನು ಅವಹೇಳನಕಾರಿಯಾಗಿ ತೆಗೆದುಹಾಕಿದ್ದಾರೆ. ಸುಮಾರು 17% SCs, 11% STs ಇದ್ದಾರೆ ದೇಶದಲ್ಲಿ. ಅಂದರೆ ಒಟ್ಟು 28% ನ್ಯಾಷನಲ್ ಲೆವೆಲ್ಲಿ. 12 ಕೋಟಿಗೂ ಹೆಚ್ಚು ಜನ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕಿದ ದೇಶದಲ್ಲಿ. ಅದರಲ್ಲಿ 53% ಮಹಿಳೆಯರಿದ್ದರು, ಮೋರ್ ದೆನ್ 6 crores. ಕೋವಿಡ್ನಂಥ ಕಾಲ ಬಂದಾಗ ಸುಮಾರು 19 ಕೋಟಿ ಜನರು ಉದ್ಯೋಗ ಭರವಸೆ ಯೋಜನೆಯ ನೆರವಿನಿಂದ ಜೀವನ ನಡೆಸಿದ್ದಾರೆ. ಪ್ರಧಾನಮಂತ್ರಿಗಳು
ಜಾಗಟೆ ಹೊಡಿರಿ, ಚಪ್ಪಾಳೆ ತಟ್ಟಿ, ಊದುಬತ್ತಿ ಹಚ್ಚಿ, ದೀಪ ಹಚ್ಚಿ ಅಂತ ಹೇಳಿ ಕೈ ತೊಳ್ಕೊಂಡ್ರು. ಅದೇ ಅವ್ರು ಬದುಕಂಗೆ ಎಲ್ಲಿ ಹೋಗದೆ ಇದ್ದಾಗ ಈ ಉದ್ಯೋಗ 19 ಕೋಟಿ ಜನರಿಗೆ, ವಲಸೆ ಕಾರ್ಮಿಕರಿಗೆ ಅವರ ಜೀವನಕ್ಕೆ ನೆರವಾದದ್ದು ಇದು. ಬಿಕಾಸ್ ಇದು ರೈಟ್, ದುಡಿಯೋದು ಹಕ್ಕು. ಹಕ್ಕಿಗೋಸ್ಕರನೇ UPA ಗೌರ್ಮೆಂಟು ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್ ಅಂಡ್ ರೈಟ್ ಟು ಎಂಪ್ಲಾಯ್ಮೆಂಟ್, ಫುಡ್ ಗ್ಯಾರಂಟಿ, ಈ ಥರ ಸಂವಿಧಾನಬದ್ಧವಾದಂಥ ಅಂಶಗಳನ್ನು ಒಳಗೊಂಡ ಕಾಯ್ದೆಗಳನ್ನು ಜಾರಿ ತಂದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯವನ್ನು ಮಾಡಿತು. ಕರ್ನಾಟಕದಲ್ಲಿ 71 ಲಕ್ಷ ಜನರು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. 71 ಲಕ್ಷ ಜನರು, ಅದರಲ್ಲಿ ಮೋರ್ ದ್ಯಾನ್ 51-52% ಆರ್ ವಿಮೆನ್. ಸೊ ಇಂಥ ಒಂದು ಕರಾಳವಾದಂಥ ಶಾಸನ ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಿರೋದು. ಯಾಕಂದರೆ BJP ಅವರಿಗೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇರಲಿಲ್ಲ. ಇದು ಗ್ಯಾರಂಟಿ ಯೋಜನೆ ಇಲ್ಲ, ಉದ್ಯೋಗ ಭರವಸೆ ಯೋಜನೆ ಇಲ್ಲ, ಇದು ವೋಟ್ ಗ್ಯಾರಂಟಿ ಅಂತ ಭಾಷಣ ಮಾಡ್ತಿರಲ್ಲ ಈ ಕಾಯ್ದೆ ಬಂದಾಗ. ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಇಲ್ಲ. ಗಾಂಧೀಜಿಯವ್ರನ್ನ ಕೊಂದಾಕ್ಬಿಟ್ರು. ಈಗ ಚರಿತ್ರಾ ಪುಟಗಳಿಂದ ಅವರನ್ನು ತೆಗೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಕೈ ಹಾಕಿದ್ದಾರೆ ರಿಪೀಲ್ ಮಾಡೋದ್ರಿಂದ. BJP ಬಡಜನರು, SC ST ಸ್ಮಾಲ್ ಫಾರ್ಮರ್ಸ್ ತನ್ನ ಕೆಲಸದೊತ್ತಿಗೆ ಇದನ್ನು ಸಪೋರ್ಟ್ ತಗೊಂಡು ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಬದುಕನ್ನು ನಡೆಸ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ 20%, ಅದಕ್ಕೆ ಸ್ಕೋಪ್ ಇಲ್ಲ. ಈಗ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಕೋಪ್ ಇಲ್ಲ. ಹೀಗೆ ಈ ಕಾಯ್ದೆ ಮುಖಾಂತರ ಬಡವರ ಜೀವನವನ್ನು, ಅವರ ದುಡಿಯುವ ಹಕ್ಕನ್ನು, ಅವರ ಆಹಾರದ ಹಕ್ಕನ್ನು ಸಂಪೂರ್ಣವಾಗಿ ಕಿತ್ತಾಕೊಂಡಿದ್ದಾರೆ. ನೇರವಾಗಿ ರಾಜ್ಯ ಸರ್ಕಾರವನ್ನು ಪರಿಗಣನೆಗೆ ತೆಗೆದುಕೊಳ್ಳದೇ ತರಾತುರಿಯಲ್ಲಿ ಕಾಯ್ದೆಯನ್ನು ತಂದಿದ್ದಾರೆ. ತರಾತುರಿಯಲ್ಲಿ ಇಂಥ ಪ್ರಮುಖವಾದಂಥ ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಮಹತ್ತರವಾದಂಥ ಕಾಯ್ದೆಯನ್ನು ತಂದಿದ್ದಾರೆ. ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ಡಿಸ್ಕಷನ್ ಆಗಬೇಕು, ಜನರ ಅಭಿಪ್ರಾಯ ಕೇಳಬೇಕು. ಒಂದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇದ್ದರೆ ರಾಜ್ಯವನ್ನು ವಿಶ್ವಾಸಕ್ಕೆ ತಗೋಬೇಕು. ಹಣಕಾಸು ಫೈನಾನ್ಸ್ ಕಮಿಷನ್ನು 280 and 258 ಈ ಕಾಯ್ದೆಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಹೀಗಾಗಿ ಈ ಕಾಯ್ದೆ ಜನರ ದುಡಿಯುವ ಹಕ್ಕಿಗೆ, ಅವರ ಬದುಕಿಗೆ ಹಕ್ಕಿಗೆ ಮಾರಕ ಆಗಿದೆ. ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿದೆ, ರಾಜ್ಯವನ್ನು ವಿಶ್ವಾಸಕ್ಕೆ ತಗೊಳ್ಳದೇ. ಮತ್ತು ದೇಶದ ಯೋಜನೆಯೊಂದು 60-40 ರೇಷನ್ ಮಾಡಿ ಅಂತ ಹೇಳೋದು ನೇರವಾಗಿ ರಾಜ್ಯದ ಹಣಕಾಸನ್ನು ಸಂಪೂರ್ಣವಾಗಿ ನಾಶ ಮಾಡೋದ್ರ ಜೊತೆಗೆ ಕೋಆಪರೇಟಿವ್ ಫೆಡರಲ್ ಫಂಕ್ಷನಿಂಗ್ಗೆ ಧಕ್ಕೆ ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸಿ ವಿರೋಧ ಮಾಡಿ ಇದನ್ನು ಹಿಂದಕ್ಕೆ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಮೂಲೆ ಮೂಲೆಯಲ್ಲಿ, ಜಿಲ್ಲೆ, ತಾಲೂಕು, ಪಂಚಾಯತಿಗಳಲ್ಲಿ ಸುಮಾರು 7,000 ಜನ ಪಂಚಾಯತಿನಲ್ಲಿ ಕೆಲಸ ಮಾಡೋ ನೌಕರರಿದ್ದಾರೆ. ಇದನ್ನು ನಂಬಿ 7,000 ಅವರು ಬೀದಿ ಪಾಲಾಗ್ತಾರೆ. ಸಣ್ಣ ಹತ್ತಿರ ಬಗ್ಗೆ ಹೊಲಕ್ಕೆ ಹೋಗೋಕ್ಕೆ, ಬದುಗಳು ಮಾಡೋದಕ್ಕೆ, ದಂಧೆ ಕೊಟ್ಟಿಗೆ ಮಾಡ್ಕೊಳ್ಳೋಕ್ಕೆ, ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶಗಳೇ ಇಲ್ಲ. ಪಂಚಾಯತಿಗಳು ತಮ್ಗೆ ಏನು ಬೇಕು ಅಂತ ಹೇಳ್ಕೊಳ್ಳೋ ಅಧಿಕಾರನೇ ಇಲ್ಲ. ಗ್ರಾಮ ಸಭೆಗೆ ಬೆಲೆನೇ ಇಲ್ಲ. ಈ ಥರ ಒಂದು ಕರಾಳವಾದಂಥ ಶಾಸನ ಈ ಒಂದು ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮತ್ತು ನೇರವಾಗಿ ಒಂದು ಗಣತಂತ್ರದ ವ್ಯವಸ್ಥೆಗೆ ತುಂಬ ಗಂಟಾದ್ರ ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿದಂಥ ರಾಷ್ಟ್ರೀಯ ಒಂದು ಅವಮಾನ ಮತ್ತು ದೇಶದ ಪ್ರಪಂಚದ ಮುಂದೆ ತಲೆ ತಗ್ಗಿಸುವಂಥ ಒಂದು ಘಟನೆ ಇದು ಅಂಥೇಳಿ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಅದರಿಂದ ಬಂಧುಗಳೇ, ಈ ಒಂದು ತಮಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಏನೇನಾಗ್ಬೋದು ಅಂತ ತಮ್ಮ ಗಮನಕ್ಕೆ. ಮನ್ರೇಗಾ 2005 ಪ್ರತಿ ವರ್ಷ 100 ದಿನಗಳ ಉದ್ಯೋಗದ ಖಾತ್ರಿ ಇತ್ತು. ಜನರು ತಾವು ವಾಸ ಮಾಡುವ ಜಾಗದಲ್ಲಿ ಉದ್ಯೋಗ ಪಡೆಯಬಹುದಾಗಿತ್ತು.
ವಿ ಗ್ರಾಮ್ಜಿ 2020 ಬಂದ ಮೇಲೆ ಹೊಸ ಕಾಯ್ದೆಯ ಸೆಕ್ಷನ್ 5(1) ಪ್ರಕಾರ ಕೇಂದ್ರ ಸರ್ಕಾರ ತಾನು ನೋಟಿಫೈ ಮಾಡಿ ಬಜೆಟ್ ನೀಡಿದರೆ ಮಾತ್ರ ಇದು ಜಾರಿಯಲ್ಲಿರುತ್ತದೆ. ಇಲ್ಲಿ ಉದ್ಯೋಗ ಒಂದು ಹಕ್ಕಲ್ಲ, ಹಾಗಾಗಿ ಉದ್ಯೋಗಕ್ಕೆ ಖಾತ್ರಿಯೇ ಇರುವುದಿಲ್ಲ. ದಿ ನ್ಯೂ ಆ್ಯಕ್ಟ್, ದಿ ಅರ್ಲಿಯರ್ ಆ್ಯಕ್ಟ್ ಇಟ್ಸ್ ಅ ರೈಟ್. ಎಲ್ಲಿ ಕೆಲಸ ಮಾಡ್ತಾರೆ ಉದ್ಯೋಗ ಸಿಗ್ತಿತ್ತು, ಈಗ ಆ ಥರ ಇಲ್ಲ. ನಿಮಗೆಲ್ಲ ಒಂದು ಕಾಪಿ ಕೊಡೋಕೆ ಹೇಳಿದೆ, ಸರ್ಕ್ಯುಲೇಟ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಪ್ಲೀಸ್ ಗೋ ಥ್ರೂ ದಿಸ್ ಕಂಪ್ಯಾರಿಸನ್, ದಿ ಓಲ್ಡ್ ಆ್ಯಕ್ಟ್ ಅಂಡ್ ದಿ ಪ್ರೆಸೆಂಟ್ ಆ್ಯಕ್ಟ್. ಟು ಡ್ರಾ ಎನ್ ಇನ್ಫರೆನ್ಸ್, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ಜನರ ದುಡಿಯುವ ಹಕ್ಕನ್ನು ಮತ್ತು ಆಹಾರದ ಹಕ್ಕನ್ನು ಕಸ್ಕೊಳ್ಳೋ ಜೊತೆಗೆ ಇಡೀ ರಾಜ್ಯದ ಆಡಳಿತದಲ್ಲಿ ನೇರವಾಗಿ 3 ವರ್ಷ ವಿಶ್ವಾಸ ತಗೊಳ್ದೇನೆ 60-40 ರೇಷಿಯೋ ದುಡ್ಡು ಕೊಡಿ ಅಂತಾರೆ. 90% ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಯೋಜನೆ ಮಾಡೋಕ್ಕೆ ಅವಕಾಶ ಇಲ್ಲ, ಎಲ್ಲ ಪಂಚಾಯತಿಗಳಿಗೂ ತಗೊಳ್ಳಲ್ಲ. ಸೊ ಈ ಥರದ ಅನಾಮಲೀಸ್ ಇಟ್ಕೊಂಡು ಈ ಒಂದು ಇಡೀ ಜನಜೀವನವನ್ನು, ಯಾವ ಜನರು ದೇಶದಲ್ಲಿ ಉದ್ಯೋಗ ಅರಸಿ ಬದುಕ್ತಾ ಇದ್ರು, ಗ್ಯಾರಂಟಿಯಿಂದ ಬದುಕ್ತಿದ್ರು, ಆ ಜನರ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ, ಅವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಮತ್ತು ಹೋರಾಟವನ್ನು ಹಂತವಾಗಿ ಹಮ್ಮಿಕೊಳ್ತೇವೆ. ಇದನ್ನು ದಯಮಾಡಿ ತಾವು ಈ ಕಾಯ್ದೆಯ ವಿವರಗಳನ್ನು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ತಾವು ಅಧ್ಯಯನಶೀಲರು ಹೇಳಬೇಕು, ಜನರಿಗೆ ತಿಳಿಸ್ಬೇಕು, ಕಣ್ಣು ತರಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಇದೊಂದು ಮಹತ್ತರವಾದಂಥ ವಿಷಯ ಆಗಿರೋದ್ರಿಂದ ಇದಕ್ಕೆ ತಾವು ಹೆಚ್ಚು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾವು ಈಗ ಈ ನಿರುದ್ಯೋಗ ಪ್ರಮಾಣ ಈ ಒಂದು ಉದ್ದೇಶಕ್ಕಾಗಿ ನರೇಗಾ ಬಚಾವೋ ಸಂಗ್ರಾಮ ಅಂತ ಕಾರ್ಯಕ್ರಮ ಹಾಕ್ಕೊಂಡು ನಾವು ಚಳುವಳಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನ ಕೋರ್ತೀನಿ. ನಾನು ಹೇಳಿದೆ, ಮೊದಲನೇದು ಜನರ ಸಂವೈಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಆಸಕ್ತಿ ಇಲ್ಲ.